ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಸರ್ಜೆ ಕನ್ನಡಿಗ. ಟೈಮಿಂಗ್ಸು ಎಷ್ಟಪ್ಪಾಗಿದೆ ಅಂದರೆ 2:23 ಆಗಿದೆ. ಒಂದು 2-3 ಅವರ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಕೆಲಸನ. ನೋಡೋಣ ಎಷ್ಟಪ್ಪ ಅರ್ನಿಂಗ್ಸ್ ಆಗುತ್ತೆ. ಒಂದು ಬೆಳಗ್ಗೆಯಿಂದ ಒಂದು 800 ರೂಪಾಯಿ ಹೊಡೆದಿದ್ದೀನಿ. ನಿದ್ದೆ ಬಂದುಬಿಟ್ಟೈತೆ, ಹಾಗೆ ಮಾಡ್ಕೊಂಡೇ ಬಿಟ್ಟಿದ್ದೀನಿ ಗೈಸ್. ಎಚ್ಚರಿಕೆ ಇಲ್ಲ. ಇವಾಗ ಕರೆಕ್ಟ್ 2 ಗಂಟೆಗೆ ಎದ್ಬಿಟ್ಟು ಮತ್ತೆ ಮುಖ ಗಿಕ್ಕ ತೊಳ್ಕೊಂಡು ಫುಲ್ಲು ರೆಡಿಯಾಗಿಬಿಟ್ಟು ಮತ್ತೆ ಬಂದಿದ್ದೀನಿ ಒಂದು 2-3 ಅವರ್ ಮಾಡೋಣ ಅಂತ. ಫಸ್ಟಿಗೆ ಹೋಗ್ಬಿಟ್ಟು 100 ರೂಪಾಯಿ ಪೆಟ್ರೋಲ್ ಹಾಕಿಬಿಡೋಣ ಗಾಡಿಗೆ. 100 ರೂಪಾಯಿದಲ್ಲಿ ಎಷ್ಟು ರೂಪಾಯಿ ದುಡಿಯೋಣ ಒಂದು 400-500 ರೂಪಾಯಿ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಲೋಕಲ್ ಯಾವುದಾರು ಬಿದ್ದರೆ ಕೆಲಸ ಮಾಡಿಬಿಟ್ಟು ಊರಿಗೆ ಹೋಗೋಕ್ಕೆ ಕಾಸು ಮಾಡೋಣ ಅಂತ ಅಂದ್ಕೊಂಡು ಸಂಜೆ ಹೋಗ್ಬೇಕು ಊರಿಗೆ. ಗುರುವಾರ ಅಂದರೆ ಬೆಳಗ್ಗೆದು ಒಂದು ವೀಡಿಯೋ ಮಾಡಿದ್ದೀನಿ. ಇವಾಗಿಂದ ಇದೊಂದು ಸಪ್ರೇಟ್ ವೀಡಿಯೋ. ನೋಡೋಣ ಎಷ್ಟು ರೂಪಾಯಿ ಆಗುತ್ತೆ. ಒಂದು 100 ರೂಪಾಯಿ ಪೆಟ್ರೋಲ್ದಲ್ಲಿ ಏನಾಗುತ್ತೆ ಯಾರು ಗೊತ್ತು. ಬಿದ್ದರೆ ಪರವಾಗಿಲ್ಲ, ಬೀಳಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿದ್ದ ಒಂದು ಮಾರ್ತಳ್ಳಿಯಿಂದ ಈ ಕಡೆ ಒಂದು ಆರ್ಡ್ರ್ ಬಿಟ್ಟರೆ ಸಾಕು. ಎಲ್ಲರೂ ಬನಶಂಕರಿಯಿಂದ ಈ ಕಡೆ ಒಂದು ಪರವಾಗಿಲ್ಲ, ಆರಾಮಾಗಿ ಒಂದು 400-500 ರೂಪಾಯಿ ಆಗಿಬಿಡುತ್ತೆ. ಹೆಂಗೋ ಆದರೆ ಬೀಳಬೇಕಲ್ವ ಅಲ್ಲ ಗೈಸ್. ಬೀಳೋದು ಇಲ್ಲ ಬೇಗ ಏನು ಮಾಡೋಕ್ಕಾಗಲ್ಲ. ಯಾವ ಊಬರಲ್ಲಿ 410 ರೂಪಾಯಿ, ಮತ್ತು ರ್ಯಾಪಿಡೋದಲ್ಲಿ 446 ರೂಪಾಯಿಗಿದೆ. ಪೋಟ್ರದ್ದು ಏನು ಇನ್ನೂ ಓಪನ್ ಮಾಡ್ಕೊಂಡಿಲ್ಲ. ಇರೋ ನಿಮಿಷ ರೀ, ಪೋಟ್ರು ಅದನ್ನೂ ಓಪನ್ ಮಾಡ್ಕೊಂಡ್ಬಿಡೋಣ. ಕೊಟ್ಟರು ಕೊಡ್ಬೋದಲ್ಲ, ಪಾರ್ಸಲ್ ಆರ್ಡ್ರು. ಹಾಗೆ ಮತ್ತು ಓಲಾದಲ್ಲೂ ಬೈಕ್ ಟ್ಯಾಕ್ಸಿನೂ ಕೊಡ್ಬೋದಲ್ಲ, ಯಾರಿಗೂ ಗೊತ್ತು. ಒಟ್ಟು ಫಸ್ಟು 100 ರೂಪಾಯಿ ಪೆಟ್ರೋಲ್ ಹಾಕ್ಬಿಡ್ತೀನಿ. ಒಂದು 99 ರುಪೀಸ್ದು ಏನೈತಾರ ನೋಡ್ರಿ. ಇಲ್ಲಿ ಚಿಕ್ಕ ಮಗು ಹೆಂಗೆ ತಳ್ತೈತೆ ಗಾಡಿನ ತಾತನ ಜೊತೆ. ಬಾಳೆಹಣ್ಣು ಮಾವಿನಕಾಯಿ ಮಾರ್ತವ್ರೆ. ಆ ಚಿಕ್ಕ ಹುಡುಗಿ ಗೊತ್ತಿಲ್ಲ, ಗಾಡಿನ ತಳ್ತಾ ಇರೋದು. ಬನ್ನಿ ಪೆಟ್ರೋಲ್ ಹಾಕ್ಬೇಕಾದ್ರೆ ಸಿಗ್ತೀನಿ ಗೈಸ್. 1 ಅಮೌಂಟು ಪೆಟ್ರೋಲ್ ಹಾಕಿರೋದು 111 ರೂಪಾಯಿ. ಫೋನ್ಪೇನ ಮಾಡಿಬಿಟ್ಟೆ. ಜನ ಅಂದ್ಕೊಂಡು ಯಾವುದೂ ರೈಡು ಬಿದ್ದಿಲ್ವಲ್ಲ ಗೈಸ್ ಇನ್ನೂ. ಹಿಂಗಾದ್ರೆ ಹೆಂಗೆ ನಮ್ಮ ಕತೆ. ನೋಡೋಣ ಯಾವ್ದಾರು ಬೀಳುತ್ತೆ ಅಂತ ಅಂದ್ಕೊಂಡ್ರೆ ಒಂದು ಬೀಳ್ತಾ ಇಲ್ವಲ್ಲ. 4 ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಓಲಾ, ಊಬರ್, ರ್ಯಾಪಿಡೋ, ಅವರು ಒಂದೂ ಬೀಳ್ತಾ ಇಲ್ಲ. ಇಲ್ಲೇ ನಮ್ಮ ವಿಧಾನಪುರದಲ್ಲಿ ಪೆಟ್ರೋಲ್ ಹಾಕ್ಕೊಂಡೆ. ಇವಾಗ ಚೂರು ಎದ್ದೇಳಿತು. ಯಾವ್ದಾರು ಲಾಂಗ್ ಕಟ್ಬಿಡಪ್ಪ, ಎಲ್ಲಾರು ಒಂದು 300 ರೂಪಾಯಿದು ಬೇಗ ಹೋಗಿ ಆ ಕಡೆಯಿಂದ ಖಾಲಿ ಬಂದರೂ ಪರವಾಗಿಲ್ಲ ಅನಿಸ್ಬಿಟ್ಟೈತೆ. ಯಾವ್ದಾರು ಕೊಟ್ಬಿಡಪ್ಪ ದೇವ್ರೆ ಬೇಗ. 2:28 ಆಯಿತು, 2:15 ಆಯಿತು. ಇನ್ನು 3 ಮತ್ತೆ 5 ಗಂಟೆ 5:30 ಗಂಟೆ ಅಷ್ಟೇ ಮನೆಗೆ ಬಂದುಬಿಟ್ಟು ಬ್ಯಾಗ್ ರೆಡಿ ಮಾಡಿಕೊಂಡು ಮನೆಗೆ ಊರಿಗೆ ಹೋಗ್ಬೇಕು. ಬಸ್ ಇನ್ನೂ ಏನೂ ಬುಕ್ ಮಾಡಿಲ್ಲ. ನಾನು ನಮ್ಮ ಅಣ್ಣನ ಮಗ ಹೋಗ್ತಾಯಿದ್ವಿ ಆಕಾಶ. ಇನ್ನೂ ಬಸ್ಸು ಬುಕ್ ಮಾಡಿಲ್ಲ, ಟ್ರೈನ್ ಹತ್ರ ಬುಕ್ಕೇ ಮಾಡಿಲ್ಲ. ನೋಡೋಣ ಕಡಿಮೆ ರೇಟ್ ಆದರೆ ಒಂದು 500 ರೂಪಾಯಿ ಒಳಗಡೆ 500-600 ರೂಪಾಯಿ ಬಂದರೆ ಬಸ್ಸಿಗೆ ಹೋಗ್ಬಿಡೋದು. ಇಲ್ಲಾಂದರೆ ಟ್ರೈನಿಗೆ, ಬೆಳಗಾವಿ ಎಕ್ಸ್ಪ್ರೆಸ್ ಟ್ರೈನಿಗೆ ಹೋಗ್ಬಿಡೋದು. ಜನರಲಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾವ್ದು ಬರುತ್ತೆ ಅದರಲ್ಲಿ ಹೋಗೋಣ. ಶಾಂತಿನಗರು ಇದು 41 ರೂಪಾಯಿ. ಇದು ಯಾವುದೋ ಒಂದು ಬಿತ್ತು ಬಿಡಿ 40 ರೂಪಾಯಿದು. ಯಾವ ಕಡೆ? ಈ ಕಡೆನೇ 40 ರೂಪಾಯಿ. 170 ರೂಪಾಯಿದು ಯಾವುದೋ ಬಿದ್ದಿತ್ತು, ಅದು ಹೋಯಿತು. ಇದು ಬಿದ್ದೈತೆ ಇವಾಗ 40 ರೂಪಾಯಿದು. ನೋಡೋಣ. ನನ್ನಂಥ ಕಸ್ಟಮರ್ ಹೆಸರು ಎಲ್ಲವರು ಯಾರಿಗೆ ಗೊತ್ತು. ಕಸ್ಟಮರು ಪ್ರಳಯಾಂತಕ. ಟಾಟಾ ಎ ಸಿ ಮೇಲೆ ಹಾಕ್ಬಿಟ್ಟವ್ರೆ ಎಲ್ಲವರೇ. ಕಸ್ಟಮರು 40 ರೂಪೀಸ್ ಬಿದ್ದುಬಿಟ್ಟೈತೆ ಇಲ್ಲೇ. ಅರೆ ಎಲ್ಲವ್ರು ಯಾರಿಗೆ ಗೊತ್ತು ಕಸ್ಟಮರು. ಇಲ್ಲೇ ದೇವಸ್ಥಾನ ಹತ್ರನೇ ತೋರಿಸ್ತೈತೆ. ಕಾಲ್ ಮಾಡಿಬಿಡೋಣ. ಏನಂತೀರ ಕಸ್ಟಮರ್ಗೆ? ನಾನಂದ ಎಲ್ಲಿ ಇದೆಲ್ಲ ಆಫ್ ಮಾಡಿಬಿಡೋಣ. ಹಾಗೆ ಕೊಟ್ರ. ಹಲೋ ಸರ್, ಲೊಕೇಶನ್ ಹತ್ರ ಬಂದಿದೆ ಸರ್, ದೇವಸ್ಥಾನ ಹತ್ರ. ಎಲ್ಲಿದ್ದೀರಾ? ಹಲೋ, ಇದು ವಿದ್ಯಾರಣ್ಯಪುರಂ ಸರ್. ರ್ಯಾಪಿಡೋ ಪಾರ್ಸಲ್ ಅಂದರೆ ಬೈಕ್ ರೈಡು. ನೀವೆಲ್ಲಿ? ವಿದ್ಯಾರಣ್ಯಪುರಂ ಮೇನ್ ರೋಡ್ ಸರ್. ಎಲ್ಲಿದ್ರೆ? ಹೌದು, ಅದು ನನಗೇನು ಗೊತ್ತು ಸರ್, ನೀವು ಹಾಕಿರೋದು. ನೀವು ಈ ಕಡೆ ಪೆಟ್ರೋಲ್ ಬಂಕ್ ಕಡೆ ಬರ್ಬೇಕಾ? ಇಂಡಿಯನ್ ಆಯಿಲು ಅಲ್ಲೇ ನಿಂತ್ಕೊಂಡಿರೋದು ನೀವೇನಾ? ಹೌದೌದು, ಓಕೆ. OTP ಹೇಳಿಬಿಡಿ.
ಓ ಟಿ ಪಿ ಹೇಳಿ. 6182. ಎಲ್ಲಿಗೆ ರಾಂಗ್ ಇದೆ. 6182 ಹಾಂ ನೋಡಿ, ರಾಂಗ್ ಇದೆ. 61 ನೋಡಿ 86. ಹಾಂ ಬನ್ನಿಗೆ ಇದು ಇಲ್ಲಿಂದ 2.8 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ. ಏನು ಏರಿಯಾದಲ್ಲಿ ಇರೋದು, ಹೆಲ್ಮೆಟನ್ನು ಬೇಡ ಬಿಡಿ, ಹಾಗೆ ಹೋಗ್ಬಿಡೋಣ. ಹಾಂ ನನಗೆ ಗೊತ್ತಿಲ್ಲ ಯಾವ ಬ್ಯಾಂಕು. ಮೇನ್ ರೋಡಲ್ಲಿ ಇರಬೇಕು. ಈ ಕಡೆ ಯಾವುದಿಲ್ಲ, ಅದು ಬ್ಯಾಕ್ ಸೈಡ್ ರೋಡಲ್ಲಿ ತೊಗೊಂಡಿರೋ. ಹೌದು, ಮೇನ್ ರೋಡಲ್ಲಿ ಇರ್ಬೇಕು ಅನ್ಕೋತೀನಿ. ಬನ್ನಿಗೆ ಇದು ಯಾವುದೋ ಬ್ಯಾಂಕ್ ಅಂತೆ, ಅಲ್ಲಿ ಮೇನ್ ರೋಡಲ್ಲಿ ಇರಬೇಕು. ಒಳ್ಳೆ ರೂಟಲ್ಲಿ ಕರ್ಕೊಂಡು ಬಂದರೆ ಕಸ್ಟಮರು. ಇಲ್ಲೇ ಎಲ್ಲರೂ ಇರ್ಬೇಕು ನೋಡಿ, ರೈಟು ಲೆಫ್ಟು. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೂ ಏನೋ. ಆ ಕಡೆ ಮುಂದೆನಾ? ಅದು ಬ್ಯಾಕ್ ಸೈಡಲ್ಲಿ ತೋರಿಸುತ್ತೆ ಲೊಕೇಶನ್. ಇಲ್ಲೇನಾ? ಇಲ್ಲಿದೆಯಾ? ಹಾಂ, ಇಲ್ಲಿ ಮುಂದೆ. ಬನ್ನಿ ಡ್ರಾಪ್ ಕೊಟ್ಬಿಡೋಣ. ಇಲ್ಲಿದೆ ಬ್ಯಾಂಕ್. 41 41. ಯೂಟ್ಯೂಬ್ ವಿಡಿಯೋ ಮಾಡೋದು. ತೊಗೊಳ್ಳಿ ಸ್ಕ್ಯಾನ್. ಓಕೆ ಬನ್ನಿಗೆ ಇದು ಬ್ಯಾಂಕ್ ಹತ್ರ ಡ್ರಾಪ್ ಮಾಡಿದೆ. ಸಾರಿ, ವಿದ್ಯಾರಣ್ಯಪುರಂ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲಿದ್ದೀನಿ ಇವಾಗ. ಇಲ್ಲಿಂದ ಯಾವಾಗಲೂ ಒಂದು ಬಿದ್ದಿತ್ತು, ಯಾರೋ ಎತ್ಕೊಂಡ್ಬಿಟ್ರು. ಎಲ್ಲ ಫುಡ್ಡೇ ಬೀಳ್ತೈತಲ್ಲ ಗೈಸು, ಫುಡ್ ಬೇಡ. ಅಲ್ಲಿ ಯಾರೋ ಹೋಗ್ಬಿಟ್ಟು ವೇಟ್ ಮಾಡ್ತಾರೆ. ನಮ್ಮ ಸ್ವಿಗ್ಗಿದಲ್ಲೇ ವೇಟ್ ಮಾಡೋಕ್ಕಾಗಲ್ಲ, ಇನ್ನು ರ್ಯಾಪಿಡೋದಲ್ಲಿ ವೇಟ್ ಮಾಡ್ತೀವ. ಬಂದ ತಕ್ಷಣ ಹೋಗ್ತಾರೆ. 45 ರೂಪೀಸ್ ಹಾಕಿದ್ರಲ್ಲ ಕಸ್ಟಮರ್, ಥ್ಯಾಂಕ್ ಯು. 4 ರೂಪಾಯಿ ಜಾಸ್ತಿ ಹಾಕೋರೆ. ಬನ್ನಿ ಗೈದು, ಮತ್ತೆ ಯಾವ್ದಾರು ರೈಡ್ ಬಿದ್ದರೆ ಸಿಗ್ತೀನಿ ಗೈದು. ಇಲ್ಲಿಂದ ಪಿಕಪ್ ಮಾಡ್ಕೊಂಡು ವಿದ್ಯಾರಣ್ಯಪುರಂ ಬಸ್ ಸ್ಟಾಪ್ವರೆಗೆ ಹೋದೆ, ಡ್ರಾಪ್ ಕೊಟ್ಟೆ, ಎಲ್ಲ ಮಾಡಿದೆ. ಅಲ್ಲಿಂದ ಖಾಲಿನೇ ಬಂದೆ. ಅದೇನೋ ಗೊತ್ತಿಲ್ಲ, ಒಂದು ರೈಡ್ ಬೀಳ್ತಾ ಇಲ್ಲ. ಮಠ ಮಧ್ಯಾಹ್ನ ಬಿಸಿಲಂತರೂ ಏನಿಲ್ಲ, ಏನು ಮಾಡೋದು? ಹಿಂಗಾದ್ರೆ ಹಿಂಗೆ ಬರೀ 40 ರೂಪಾಯಿ ಹೊಡೆದಿದ್ದೀನಿ. 41 ರೂಪಾಯಿ ಆಗಿತ್ತು, 45 ರೂಪಾಯಿ ಕೊಟ್ಟವ್ರೆ. ಹೊಟ್ಟೆ ಬೇರೆ ಎಸಿತೈತೆ, ಏನಾದ್ರು ತಿನ್ನಬೇಕು ಸೈಡ್ಸ್ಗೆ. ಬೆಳಗ್ಗೆ ಟಿಫನ್ ಮಾಡಿದ್ದೆ, ಚಿತ್ರಾನ್ನ ತಿಂದ್ಬಿಟ್ಟಿದ್ದೆ. ಇವಾಗ ಏನಾದ್ರು ತಿನ್ಕೊಳ್ಬೇಕು ಅನ್ಕೊತಾ ಇದ್ದೀನಿ. ಓಹೋ ಅಂಕಲ್ ಸೌಕಾಶ್, ಬನ್ನಿ ನೋಡೋಣ. ಯಾವುದು ಬೀಳ್ತಾಯಿಲ್ಲ ಆಲ್ಮೋಸ್ಟು. ಹಂಗೆ ಹೋಗ್ತಾ ಇರ್ತೀನಿ ಯಶವಂತಪುರವ್ರಿಗೂ, ಮತ್ತಿಕೆರೆ ಇದರವ್ರಿಗೂ, ಸಂಜಯನಗರವ್ರಿಗೂ ಕೊಡ್ತಾನೆ. ನಮ್ಮ ಏರಿಯಾದಲ್ಲಿದ್ದರೆ ಮತ್ತೆ ಮನೆ ಕಡೆ ಹೋಗ್ಬೇಕು ಅನಿಸುತ್ತೆ, ಅದಕ್ಕೆ ಆ ಕಡೆ ಹೋಗ್ತೀನಿ. ಖಾಲಿ ಹೋದ್ರೂ ಪರವಾಗಿಲ್ಲ. ನಮ್ಮ ಮನೆ ಬಿಟ್ಟು ಸ್ವಲ್ಪ ದೂರ ಇದ್ರೇ ಪರವಾಗಿಲ್ಲ, ಯಾವ್ದಾರು ಬಿದ್ದರೆ ತೊಗೊಂಡು ಹೋಗ್ಬೋದು. ಇವಾಗ ಇಲ್ಲಿ ದೊಡ್ಡ ಬೊಮ್ಮಸಂದ್ರ ಹತ್ರ ಬಂದಿದ್ದೀನಿ, ನೋಡೋಣ. ಗೈದು ಯಾವುದು ಕುವೆಂಪು ಸರ್ಕಲ್ ಹತ್ರ ಬಂದೆ BLಯಿಂದ. ಇವಾಗ ನಮ್ಮ ಶಂಕರ್ ಅವ್ರ ಅಂಗಡಿ ಇಟ್ಟಿದ್ರಂತೆ, ಅದು ಯಾವುದೋ ಕ್ಯಾಂಡಿಮೆಂಟ್ಸು, ಅಲ್ಲಿಗೆ ಹೋಗ್ತಾಯಿದ್ದೀನಿ. ನಮ್ಮ ಫ್ರೆಂಡ್ಸ್ ಹೇಳಿದ್ರು ಸಂತೋಷ್ ಅದು ಹೊಸ ಅಂಗಡಿ ಇಟ್ಟಿದ್ದಾನೆ ಹಾಗೆ ಅಂತ. ಅವನ ಹತ್ರ ಸ್ಟೋರಿಗಿರಿ ಏನು ಹಾಕಿರಲಿಲ್ಲ, ಗೊತ್ತಿರಲಿಲ್ಲ ನಮಗೆ. ಬನ್ನಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ. ಯಾವುದು ಹೋಟೆಲ್ ಅಂತ ಇದ್ದೀನಿ, ಯಾವುದು ಕ್ಯಾಂಡಿಮೆಂಟ್ಸ್ ಅಂಗಡಿ ಇಟ್ಟವನಂತ ನೋಡ್ಕೊಂಡು ಬರೋಣ. ಯಾವ ರೈಡ್ ಬಿದ್ದರೆ ಆ ಕಡೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ, ಖಾಲಿ ಹೋಗ್ತೀನಿ ಅಷ್ಟೇ. ಗೈಸ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಎಲ್ಲಿ ತಪ್ಪ ಅಂಗಡಿ ನಮ್ಮ ಶಂಕರ್ ಇದು ಇದೆ ಅನ್ಕೋತೀನಿ. ಓಹೋ ಇಲ್ಲೇ ಐತಲ್ಲ JD ಬ್ರೋ, ಇವ್ರು ಬಂದು ಬಿಟ್ಟವರಲ್ಲ ಗೈಸ್. ಯಾರ್ಯಾರಿದ್ದಾರೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟು. ನೋಡಿ ಗೈಸ್ ಹೆಂಗಿದ್ದಾನೆ ನಮ್ಮ ಶಂಕರ್ ಬಾಯ್. ಹೊಸ ಅಂಗಡಿದು ಓಪನಿಂಗ್ ಕರೆದಿಲ್ಲ, ಏನಿಲ್ಲ. ಇರಲಿ ಶಂಕರ್ ಬಾಯ್, ನಮ್ಮಂತರ ಕರಿಬೇಡ್ರಪ್ಪ. ಕಂಗ್ರ್ಯಾಚುಲೇಷನ್ಸ್. ಏನು ಪೂಜೆ ಮಾಡ್ತಾಯಿದ್ರ ಆಂಟಿ? ಚೆನ್ನಾಗಿದ್ದೀರಾ? ಬನ್ನಿ ಊಟಕ್ಕೆ ಬಂದೆ ಇರಿ ಹಾಗಾರೆ. ಹಾಂ ಏನು ಶಂಕರ್ ಬಾಯ್? ಹಾಂ ಶಂಕರ್ ಬಾಯ್ ಯಾವಾಗ ಇಟ್ಟೆ? ಏನು ಒಂದು ಗಾಡಿ ತರಿಬೇಕಾದ್ರೆ ಹೇಳಿದೆ, ಮನೆ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ಕರೆದಾನೆ ಗೈಸು, ಆದರೆ ಅಂಗಡಿ ಓಪನಿಂಗ್ ಮಾತ್ರ ಕರೆದಿಲ್ಲ. ನೋಡಿ ಇಂಥವ್ರೆಲ್ಲ ಫ್ರೆಂಡ್ಸು, ಯಾವ ಥರ ನಂಬೇಕು ಹೇಳಿ. ಆಂಟಿ ಸ್ವೀಟ್ ಕೊಟ್ರು, ಅವ್ನು ನೋಡಿ ಬರೀ ಕೈ ಕೊಡ್ತಾವಣೆ. ಹಾಂ ಬನ್ನಿ ಗೈಸ್, ಯಾವ ಥರ ಅಂಗಡಿ ಇಟ್ಟ ನೋಡಿ. ಡೆಲಿವರಿ ಕೆಲಸ ಬಿಟ್ಬಿಟ್ಟು ಬನ್ನಿಗೆ ಸಿಗ್ತೀನಿ ರೀ ಮತ್ತೆ. ಗೈಸು ಟೀ ಅಂತ ಕೊಡೋದು ಆಲ್ಮೋಸ್ಟ್ 3-4 ಸರಿ ಟೀ ಕೊಡೋದು. ಒಳ್ಳೇದಾಗಲಿ ಶಂಕರ, ಹೆಂಗೆ ಬೆಳಿ. ಮುಂದಿನ ಸರಿ ಹೋಟೆಲ್ ಇಡೋದು ದೊಡ್ಡದಾಗಿ, ನಮ್ಮ ಆಶೀರ್ವಾದ ಇರುತ್ತೆ. ನೋಡಿ ಗೈಸ್ ಎಲ್ಲ ಹೊಸದು ಅಣ್ಣ ಬಂಡೋದು. JD ಬ್ರೋ ನೋಡಿ ಅಲ್ಲಿ ಭಯಕ್ಕೆ ಫಸ್ಟೇ ಕೊಟ್ಟಿದ್ದೆ. ಆಂಟಿ ಕಾಸು ಕೊಟ್ಟೆ ತಾನೆ? ಆಂಟಿ ಕಾಸು ಕೊಟ್ಟೆ ತಾನೆ, ಮೋಸ ಮಾಡಲ್ಲ ನಾವು. ನೆಕ್ಸ್ಟ್ 2ನೇ ಟೀ ಕೊಟ್ಟಿದ್ದು ಫ್ರೀ ಅಂತ ಹೇಳಿರೋದು ನೀವು, ಅದಕ್ಕೆ ನೋಡಿರಿ ಹಿಂದ್ಗಡೆ ಈ ಕಡೆ
ವಾಷಿಂಗ್ ಮಿಷಿನು ಅದು ಇದು ತೊಳೆಯೋಕೆ ಗಿಳಿಯೋಕೆ ಐತೆ. ಎಷ್ಟು ಜಾಗ ಸ್ವಲ್ಪ ಖಾಲಿ ಸಖತ್ತಾಗಿ ಮಾಡೋರೆ. ಟೋಟಲ್ ಎಷ್ಟು ಖರ್ಚಾಯ್ತು ಸರ್ ಶಂಕರು? ಆಂಟಿ ಟೋಟಲ್ ಎಷ್ಟು ಖರ್ಚಾಯಿತು? ಆಂಟಿ ಎಷ್ಟು ಖರ್ಚಾಯಿತು? ಆಂಟಿ ಆ ಕಡೆ ಕಸ್ಟಮರ್ ಕಡೆ ಬಿಜಿ ಆಗಿಬಿಟ್ಟವ್ರೆ. ಟೀ ಆದರೂ ಕೊಡ್ರಿ. ಹಾಂ ಕಸ್ಟಮರ್ ಆಂಟಿ ಯಾರು ಅವರು ಅಂದರೆ ಜಡಿ ಬ್ರೋ ಕಸ್ಟಮರ್ ಬಂದವ್ರು ಯಾರು ಅಂತ ಆಂಟಿ. ಹಾಂ ನೋಡಿ ಹೆಂಗೆ ಕುತ್ಕೊಂಡವ್ರೆ ದೊಡ್ಡವರು. ಬರೋಣ, ನಿಮಗೂ ಒಳ್ಳೇದಾಗಲಿ. ಹುಡುಗಿ ನೋಡ್ಕೊಂಡು ಬಂದವ್ರೆ ಇವತ್ತು. ಅದಕ್ಕೆ ನೆಕ್ಸ್ಟ್ ವಾರದಲ್ಲಿ ಮದುವೆ ಐತೆ ಅಣ್ಣವ್ರದ್ದು. ಹೇಳಿಲ್ಲ ಅಂದ್ರೆ ಬರೋಣ ನನ್ನ ಮಕ್ಕಳು ನಾವು. ಗೊತ್ತಾಗುತ್ತೆ ಸ್ಟೋರಿ. ಒಳ್ಳೇದಾಗಲಿ. ಸರಿ ಬರೋಣ. ಕಟ್ಟು ಸುಮ್ಮನೆ ಅಂದಿದ್ದಪ್ಪ. ಬರ್ರಿ ಒಳ್ಳೇದಾಗಲಿ. ಈ ಥರ ಸಪೋರ್ಟ್ ಮಾಡೋರು ನಮಗೂ ಬೇಕು. ಥ್ಯಾಂಕ್ ಯು ಚಿನ್ನ. ಇಲ್ಲಿ ನೋಡಿ ಗೈಸ್ ಬಿಟ್ಟು ಏಯ್ ಡೋಕ್ ಬೇಡ ಕಾಣೋದು ಏನೇನೋ ಕಾಣ್ಬಿಡುತ್ತೆ ಕ್ಯಾಮ್ರಾದಲ್ಲಿ. ಸರಿ ಬರೋಣ ಬನ್ನಿ ಗೈಸ್. ಆಂಟಿ ಬರ್ತೀನಿ ಆಂಟಿ. ಬನ್ನಿ ಗೈಸು. ಇದು ಯಾವುದೋ ರೈಡ್ ಬಿದ್ದಿತ್ತು, ಕ್ಯಾನ್ಸಲ್ ಆಯ್ತಾ ಏನಾಯ್ತಾ ಗೊತ್ತಿಲ್ವಲ್ಲ. ಆನ್ ದ ವೇ. ಎಲ್ಲಿ ಬಿದ್ದಿರೋದು? ಜೆಸ್ಸನ್ ಅಂತ ಇಲ್ಲೇ ಇದೆ ನೋಡಿ, ಕೆಂಪಾಪುರದಲ್ಲಿ ಇರೋದು. ಈ ಕಡೆ ಪ್ರೆಸ್ಟೀಜ್ ಕಾಲೇಜು, ಈ ಕಡೆ ಯಾವುದೋ ಒಂದು ಅಪಾರ್ಟ್ಮೆಂಟ್ ಐತೆ. ಇದೆ ನೋಡಿ ಶ್ರೀ ರಾಘವೇಂದ್ರ ಜ್ಯೂಸ್ ಆ್ಯಂಡ್ ಕಂಡಿಮೆಂಟ್ಸ್. ನಮ್ಮ ಏರಿಯಾ ಹುಡುಗರೆಲ್ಲ ಬಂದುಬಿಟ್ಟು ಟೀಗೆ ಕುಡೀರಪ್ಪ, ಡಿಸ್ಕೌಂಟಲ್ಲಿ ಕೊಡ್ತಾನೆ ಶಂಕರ್ ಬಾಯಿ ಅಂತ ನಾನು ಹೇಳಿದ್ದೀನಿ ಅಂತ ಕೇಳೋಕೋಬಿಡ್ರಿ. ಕಾಸು ಕೊಟ್ಬಿಟ್ಟು ಕುಡೀರಿ ಅಂತ ಹೇಳ್ತೀನಿ ಅಷ್ಟೇ. ಏನೋ ಒಂದು ಇಟ್ಬಿಟ್ಟು ನನ್ನ ತಗೊಂಡು ಒಳ್ಳೇದಾಗಲಿ. ಬರ್ತೀನಿ ಮಂಜನ. ಬನ್ನಿ ಗೈದು. ಟೀ 1-2 ಸರ ಕುಡಿದು ಹೊಟ್ಟೆನ ತುಂಬೋಯ್ತು. ಮಧ್ಯಾಹ್ನ ಊಟನೇ ಮಾಡಿಲ್ಲ. ನಾನು ಇಲ್ಲಿ ವಿದ್ಯಾರಣ್ಯಪುರಮಿಂದ ಕಾಲಿನೇ ಬಂದುಬಿಟ್ಟೆ. ಹಂಗೆ ಬನ್ನಿ. ಇವಾಗ ನಮ್ಮ ಮೇರೆ ಕಡೆ ಬಿದ್ದುಬಿಟ್ಟೆ ಹೆಂಗೋ, ಆ ಕಡೆ ಹೋಗೋಣ ಬನ್ನಿ ಗೈಸು. ಊಬರಲ್ಲಿ ಇದಕ್ಕೆ ಬಂದಿದ್ದೀನಿ ಇವಾಗ. ನಿಮ್ದೇನಾ ಮೇಡಮ್? OTP ಹೇಳಿ. 5897 ಹತ್ತೋಳಿ. ಬನ್ನಿ ಗೈಸ್. ಇಲ್ಲಿಂದ ಎಲ್ಲಿಗೆ? ರಾಮಚಂದ್ರಪುರಂಗೆ ಬಿದ್ದುಬಿಟ್ಟಿರೋದು. ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಎಷ್ಟು 80 ರೂಪಾಯಿನೋ 60 ರೂಪಾಯಿ ಕೊಟ್ಟಿದ್ರು ಗೊತ್ತಿಲ್ಲ. ಹೋಗೋಣ ಬರ್ರಿ. ಬಿ ಎಲ್ಲಿಂದ ರಾಮಚಂದ್ರಪುರಮು ಅಲ್ಲಿಗೆ ಹೋಗ್ಬೇಕು. ಏನು ಇವತ್ತೇನು ಅಮೌಂಟ್ ಏನು ಕೇಳಲೇ ಬಿಡಿ ಗೈಸ್, ಅಷ್ಟೊಂದು ಕಮ್ಮಿ ಆಗಿಬಿಟ್ಟೈತೆ. ಅಲ್ಲೇ ನಮ್ಮ ಶಂಕರ್ ಅವರೊಬ್ಬರು ಇದನ್ನ ಇಟ್ಟಿದ್ರು ಅಂತೇಳಿ ಕೂತ್ಕೊಳ್ಳಿ. ಇದನ್ನು ಅಲ್ಲೇ ವೇಟ್ ಮಾಡಿ ಎಷ್ಟು ಒಂದು 1 ಅವರ್ 1.5 ಗಂಟೆ ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಡು ಅವನ ಜೊತೆ ಮಾತಾಡ್ಕೊಂಡು. ತುಂಬ ದಿವಸ ಆಯ್ತಲ್ಲ ಮೀಟು ಆಗಿರಲಿಲ್ಲ. ಅದಕ್ಕೆ ಅಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡೋದು ಎಲ್ಲರೂ ಹರಟೆ ಹೊಡ್ಕೊಂಡು. ಬನ್ನಿ ಇವಾಗ ಹೋಗುವ ಇಲ್ಲಿಂದ ಗೈಸ್. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ ವಿದ್ಯಾರಣ್ಯಪುರಂ ರಾಮಚಂದ್ರಪುರಂಗೆ. ಎಷ್ಟು ರೂಪಾಯಿ ಕೊಟ್ಟಿದ್ರು? 73. ಇಲ್ಲ ಅಲ್ವಾ? 73 ಮೇಡಮ್. ಕ್ಯಾಶಾ ಫೋನ್ಪೇ? ಏನು ಅರ್ಧೋಯ್ತಾ? ಇದೇನು ಗೈದಿದ್ದು? ಹಾಂ ಹೌದಾ? ಏನು ಮೇಡಮು ಈ ಥರ ಹಾಕೋಬೇಕಿತ್ತಲ್ಲ. ಏನು ಹೋಯ್ತು ಬಿಡಿ ಗೈದಿನ್ನು ಈ ಥರ. 73 +73 ಆಗಿದೆ. ಏನು ಗೈದಿದ್ದು ಈ ಥರ ಹೋಯ್ತಲ್ಲ ಹೆಲ್ಮೆಟ್. ಇವಾಗ ಕ್ಲಿಪ್ಪೇ ಕಿತ್ತೋಯ್ತು, ಏನು ಮಾಡೋಕ್ಕಾಗಲ್ಲ. ಇದನ್ನು ಇವಾಗ ತೆಗೆದುಬಿಡೋಣ. ಇದಷ್ಟೇ ಹೋಗ್ಬಿಟ್ಟೈತೆ. ಕುತ್ಕೊಳತ್ತ ನೋಡೋಣ ಇರಿ. ಕುತ್ಕೊಳ್ಳಲ್ಲ ಅನ್ಕೋತೀನಿ. ಇದನ್ನು ಹಿಂಗಾರು ಮಾಡಿಬಿಟ್ಟು ಸಿಗಿಸ್ಬೇಕು. 219 ರೂಪಾಯಲ್ಲಿ ಕೋರಮಂಗ್ಲನ ಬೇಡ, ಕೋರಮಂಗ್ಲಕ್ಕೆ ಇಲ್ಲೇ ಲೋಕಲ್ ಹೊಡೆಯೋಣ. 8:15 ಗಂಟೆಗೆ ಬಸ್ ಬುಕ್ ಮಾಡಿದ್ದೀವಿ, ಹೋಗೋಣ ಅಷ್ಟೇ. ಇರಿ ಗೈಸ್, ಮತ್ತೆ ಸಿಗ್ತೀನಿ ಗೈಸು. ಯಾವುದೂ ರೈಡ್ ಬಿದ್ದಿಲ್ಲ, ಡ್ಯೂಟಿ ಎಲ್ಲ ಆಫ್ ಮಾಡ್ಕೊಂಡು ಬಂದುಬಿಟ್ಟೆ ಮನೆ ಕಡೆ. ಹಂಗೆ ಪ್ಯಾಕೇನು ನಾರ್ಮಲಿ 4-5 ಬಟ್ಟೆ ತೊಗೊಂಡೋಗೋದು ಅಷ್ಟೇ ಊರಿಗೆ. ಮತ್ತು ಇದನ್ನ ಮಾಡ್ಕೋತ ಯಾರು ತೊಗೊಂಡೋಗ್ತಾರೆ ಜಾಸ್ತಿ. ಬನ್ನಿ ಗೈಸು, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಶಂಕರ್ಗೆ ಆಲ್ ದ ಬೆಸ್ಟ್. ಎಲ್ಲರೂ ಹಾಕಿ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ರಿ. ಒಳ್ಳೇದಾಗಲಿ, ಅವಂಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ.